ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಮತ್ತೆ ರಿಟೇಲ್ ಡ್ಯಾಡಿ ಸಾಫ್ಟ್ವೇರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನ್ ನೋಡ್ತಾ ಇದ್ದೀವಿ, ಏನ್ ಕಲಿತಾ ಇದ್ದೀವಿ ಅಂದ್ರೆ ಸಪ್ಲೈಯರ್ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸ್ ಸಪ್ಲೈಯರ್ಗೆ ಹೇಗೆ ಆಡ್ ಮಾಡೋದು ಅಂತ. ಎಸ್, ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಮಾಸ್ಟರ್ ಎಂಟ್ರಿ ಅನ್ನೋ ಆಪ್ಷನ್ ಇದೆ. ಮಾಸ್ಟರ್ ಎಂಟ್ರಿ ಆಪ್ಷನ್ ಅಲ್ಲಿ ಸಪ್ಲೈಯರ್ ಆಪ್ಷನ್, ಈ ಸಪ್ಲೈಯರ್ ಆಪ್ಷನ್ ನಲ್ಲಿ ನಿಮಗೆ ಎಂಟರ್ ಮಾಡೋಣ ಹೊಸ ಸಪ್ಲೈಯರ್ ಜಾನ್ವಿ ಅಂತ ನನ್ನ ಸಪ್ಲೈಯರ್. ಓಕೆ, ಈ ತರ ನಾನು ಒಂದಷ್ಟು ಡೀಟೇಲ್ಸ್ ನ ಕೊಟ್ಟಿರ್ತೀನಿ. ಮತ್ತೆ ಅದು ಓಪನಿಂಗ್ ಬ್ಯಾಲೆನ್ಸ್, ಈಗ ನೋಡೋಣ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ. ಓಪನಿಂಗ್ ಬ್ಯಾಲೆನ್ಸ್ 5000 ಅಂತ ಕೊಡೋಣ. ಸೊ ನೀವು ಎಲ್ಲರಿಗೂ ಕ್ರೆಡಿಟ್ ಲಿಮಿಟ್ ಅನ್ನೋದನ್ನು ಕೊಡ್ಬೋದು. ನಾನು ಒಂದು 50,000 ಅಂತ ಕೊಟ್ಟಿರ್ತೆ. ಸೊ ಸೇವ್ ಮಾಡ್ತೀನಿ, ಓಕೆನಾ. ಸೊ ಪರ್ಚೇಸ್ ಎಂಟ್ರಿಗೆ ಹೋಗೋಣ. ಇಲ್ಲಿ ಪರ್ಚೇಸ್ ಆಪ್ಷನ್ ಇದೆ, ಪರ್ಚೇಸ್ ಬಟನ್ ಆಪ್ಷನ್ ಇದೆ. ನಾನು ಅಲ್ಲಿ ಹೋಗ್ತಿದ್ದೀನಿ. ಈಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಪ್ಲೈಯರ್ ಅಂತ ಇದೆ. ಇಲ್ಲಿ ಜಾನ್ವಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ತೋರಿಸುತ್ತೆ ನೋಡಿ, ಬ್ಯಾಲೆನ್ಸ್ 5000 ಬ್ಯಾಲೆನ್ಸ್ ಇದೆ. ಇದು ನೋಡ್ಬೋದು ಕೆಳಗಡೆ, ಇಲ್ಲಿ ನೋಡಿ ಕೆಳಗಡೆ ಬ್ಯಾಲೆನ್ಸ್ 5000. ಸೊ ಇದಾಗಿದೆ ಇವತ್ತಿನ ವಿಡಿಯೋದಲ್ಲಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ಫಾರ್ ಸಪ್ಲೈ, ಓಪನಿಂಗ್ ಬ್ಯಾಲೆನ್ಸ್ ನ ಹೇಗೆ ಮಾಡೋದು ಸಪ್ಲೈಯರ್ಸ್ಗೆ ಅಂತ ಸೊ ನಾನು ತೋರಿಸ್ಕೊಟ್ಟಿದ್ದೀನಿ ವೀಕ್ಷಕರೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಎಲ್ಲರೂ ಥ್ಯಾಂಕ್ ಯು so much for watching the Retail Daddy Software YouTube channel.